ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸ್ ಅನ್ನ ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನು ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆನೂ ಕೂಡ, ತುಮಕೂರು ಜಿಲ್ಲೆನೂ ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೂ ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದ್ದಾವೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಮಧುಗಿರಿ, ಇವೆಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಹೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳಿಗೆ ವಿಸಿಟ್ ಮಾಡಿ ಬರ್ತೇನೆ. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆನೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸ್ ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಮಳೆ ಆಗಲಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ, ಕಬಿನಿಯಲ್ಲಿ ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದು. ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು. ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬಿದೆ. ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳು. ಅದನ್ನು ಈಗ ಸದನದಲ್ಲಿ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸರ್, ಇವಾಗ ಖಾತೆ ಹಂಚಿಕೆ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದೆ. ಇವತ್ತು ಸಿಎಂ ಅವರು ಪೋರ್ಟ್ಫೋಲಿಯೋ ಕೂಡ ಇನ್ನೂ ಶೇರ್ ಮಾಡಿಲ್ಲ. ಇನ್ನು ಸೆಷನ್ಗೆ ಒಂದು 3-4 ದಿನ ಉಳಿದಿದೆ. ಇಲ್ಲ, ಗೊಂದಲ ಏನಿಲ್ಲ. ಅದನ್ನ ಮಾಡ್ಕೊಂಡು ಬರಬೇಕಷ್ಟೇ. ಹೈಕಮಾಂಡಿನ ಜೊತೆ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ. ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಈ ಖಾತೆ ಹಂಚಿಕೆ ಮಾಡಿದ್ರು ಸಚಿವರಿಗೆ ಖಾತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಟೈಮ್ ಸಿಗಲ್ಲ ಅಂತ ಅರ್ಥ ಮಾಡ್ಕೊಂಡು ಶುರುನಲ್ಲಿ ಆ ರೀತಿ ಆಗುತ್ತೆ. ಯಾರೋ ಹೊಸದಾಗಿ ಮಂತ್ರಿಗಳಾಗೋರಿಗೆ ಸ್ವಲ್ಪ ಹೊಸದಾಗಿ ಇರುತ್ತೆ. ಅಧಿಕಾರಿಗಳು ಇರ್ತಾರೆ, ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಕಲ್ತ್ಕೊಳ್ತಾರೆ. ಅದೆಲ್ಲ ಎಲ್ಲ ಹೊಸದಾಗಿ ಮಂತ್ರಿಗಳಾದಾಗ ಯಾರು ಕೂಡ ಹಂಗೆ ಅಲ್ಲ. ನಾವು ಎಲ್ಲ ಹೊಸದಾಗಿ ಮಂತ್ರಿ ಆದಾಗ ನಮಗೂ ಹಂಗೆ ಅಲ್ವಾ. ಕಲ್ತ್ಕೊಂಡು ಆ ನಂತರ ಆಡಳಿತ ಕಲ್ತ್ಕೊಂಡ್ರೆ ಎಲ್ಲ ಗೊತ್ತಿರೋದು. ಶಾಸಕರಾಗಿ ಅವ್ರಿಗೇನು ಹೊಸದೇನಿರಲ್ಲ. ಅರ್ಥ ಮಾಡ್ಕೊಂಡು ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಲ್ಲ ಅಂತ ಏನು ತೊಂದರೆ ಇಲ್ಲ. ಅವರೆಲ್ಲ ಸಮರ್ಥರೇ ಇದ್ದಾರೆ ಮತ್ತು ಜೊತೆಗೆ ಸೀನಿಯರ್ಸ್ಗಳು ಇರ್ತಾರಲ್ಲ, ಸಹಾಯ ಮಾಡ್ತಾರೆ. ಸರ್, ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸದೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಈಗೇನು ಈಗಿನ ಹೇಳಿಕೆ ಅಲ್ಲ. ಅದು ಹಿಂದೆ ಬಹಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ. ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನಾಗಲೇ ಈಗ ಒಂದು 7-8 ಸಭೆಗಳನ್ನು ಮಾಡಿದ್ದೇನೆ. ಅಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಿಡದಿವರೆಗೆ ಏನು ಎ ಅಂತ ಮಾಡ್ಕೊಂಡಿದ್ದೀವಿ. ಬಿ ಮುಂದಕ್ಕೆ, ಸಿ ಹತ್ತತ್ರ ಮೈಸೂರಿಗೆ ಹೋಗ್ಬೋದು ಅಂತ ಈ ರೀತಿ ಯಾವುದು ಕ್ಯಾಟಗರೈಸೇಷನ್ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ, ರೈತರಿಗೆ ಸೈಟ್ಗಳು ಕೊಡಬೇಕು, ಆಮೇಲಿಂದ ಏನೆಲ್ಲ ನಮ್ಮ ಜಮೀನು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟನ್ನು ವಾಪಸ್ ತಗೊಳ್ಬೇಕು, ಇದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇದೆಲ್ಲ ಮಾಡ್ತೇವೆ. ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ಆಪ್ಷನ್. ಒಂದು, ಇಲ್ಲ ನೀವು ಡ್ರಾಪ್ ಮಾಡಬೇಕು. ಇಷ್ಟು ವರ್ಷ ಆಗಿ ಈಗ ಡ್ರಾಪ್ ಮಾಡೋದ್ರಲ್ಲಿ ಯಾವ ಪುರುಷಾರ್ಥಕ್ಕೆ ಡ್ರಾಪ್ ಮಾಡಬೇಕು, ಅದೊಂದು ಗೊಂದಲ ಆಗೋದಿಲ್ಲ. ಅದನ್ನು ಮುಗಿಸ್ಬೇಕು. ಮುಗಿಸೋದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು, ನಾವು ಹಿಂದೆ ಅಗ್ರಿಮೆಂಟ್ ಏನಾಗಿದೆ ಆ ಅಗ್ರಿಮೆಂಟಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಖಾಸಗಿ ಡೆವಲಪರ್ಸ್ಗೂ ಜಮೀನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅದು ಒಂದು ಭಾಗ. ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಒಂದು ಭಾಗ. ನಾವು 23,000 ಎಕರೆ ಭೂಮಿ ಕೊಡಬೇಕು ಅಂತೇಳಿ ಅದರಲ್ಲಿ ಏನು ಉಪಯೋಗ ಆಗಿದೆ, ದುರುಪಯೋಗ ಆಗಿದೆ, ಅದೆಲ್ಲ ಬೇರೆ ಎಕ್ಸಾಮಿನ್ ಮಾಡುತ್ತಾರೆ. ಆದರೆ ನಮಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಷ್ಟೇ. ಸರ್, ಈಗ ಬಿಡದಿ ವಿಚಾರಕ್ಕೆ JDS ಮತ್ತು BJP ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2ನೇ ದಿನಕ್ಕಾಗಿದೆ.
ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಇದನ್ನು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ದೊಡ್ಡ ಸೆಂಟರ್ನೇ ಮಾಡಬೇಕು ಅಲ್ಲಿ ಅಂತ ಕರ್ನಾಟಕ ಪ್ರಸ್ತಾವನೆಯನ್ನು ಒಂದು ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೆಯದು. ಸರ್, ಕೇಂದ್ರ ಸಚಿವರು ಸೋಮಣ್ಣ ಅವರು 2ನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲೇ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರಿಗೆ. ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ನಲ್ಲಿ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದನೂ ತುಮಕೂರಿಗಾಗಿದ್ರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಈಗಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ದು. ಆದರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ದು ಕೇಳೋದಿಲ್ಲ. DGCA ಅವರು ಟೆಕ್ನಿಕಲ್ ಆಗಿ ಅದು ಸಾಧ್ಯನೇ ಇಲ್ವಂತ ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದ್ರೆ ಅದು ಅವರು ಒಪ್ಪಬೇಕಲ್ಲ. ಸೋಮಣ್ಣ ಅವರು ಒಂದು ಅಂಶ ಉಲ್ಲೇಖ ಮಾಡಿದ್ದಾರೆ, ಈಗಿರೋ ಏರ್ಪೋರ್ಟ್ 150 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಅದು ಟೆಕ್ನಿಕಲ್ ಆಗಿ ನಾವ್ಯಾರು ಹೇಳಕ್ ಬರಲ್ಲ. DGCA ಗೈಡ್ಲೈನ್ಸ್ಗಳು ಕೆಲವಿದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದು ಮಾಡಕ್ ಸಾಧ್ಯ. ಪಕ್ಷಾತೀತವಾಗಿ ತುಮಕೂರು ಆಗೋದಿಲ್ಲ. ಪಕ್ಷಾತೀತವಾಗಿ ತುಮಕೂರು ಜನಪ್ರತಿನಿಧಿಗಳೇನಾದ್ರು ಒಂದು ಪತ್ರ ಗಿತ್ರ ಕೇಂದ್ರಕ್ಕೆ ಅಥವಾ ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಮಾಡ್ತೀವಿ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಮೆಸೇಜ್ ಮಾಡ್ತೀವಿ. ಓಕೆ. ಹೊರಟ್ಟಿ ಅವರದ್ದು ರಾಜೀನಾಮೆ ಒತ್ತಾಯಪೂರ್ವಕ ತಗೊಂಡಿದ್ದಾರೆ ಅಂತ ರಾಜ್ಯಪಾಲರು ಬಿಜೆಪಿ ದೂರು ಕೊಟ್ಟಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು 2-3-4 ದಿವಸ ಊರಲ್ಲಿ ಇರಲಿಲ್ಲ, ಹಾಗಾಗಿ ಹೆಚ್ಚು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಕೇಳಿದ್ದಷ್ಟು ಬಿಟ್ಟರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಥ್ಯಾಂಕ್ ಯು ಸರ್.